ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇದು ನಮ್ಮ ಐರಾ ಬೈಬಿದ ಫಸ್ಟ್ ಟ್ರಾವೆಲ್ ಮಿನಿ ಬ್ಲಾಗ್. ಸ್ನಾನ ಮಾಡಿಸಿ ಫುಲ್ ರೆಡಿ ಮಾಡಿದ್ನಿ. ಐರಾಗ ಆಕೆ ಫುಲ್ ಎಕ್ಸೈಟ್ ಆಗಿದ್ದಾಳೆ. ರೆಡ್ ಕಲರ್ ಡ್ರೆಸ್ ಒಳಗಂತೂ ಫುಲ್ ಕ್ಯೂಟ್ ಕಾಣತ್ತಾಳಕ್ಕೆ ಇವತ್ತು. ಐರಾ, ನಾನು, ನನ್ನ ಹಸ್ಬೆಂಡ್, ನಮ್ಮ ಮಮ್ಮಿ ಮತ್ತು ನಮ್ಮ ತಂಗಿ ಎಲ್ಲರೂ ರೆಡಿಯಾಗಿ ಗೋಕಾಕಿಂದನೇ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಮನೆ ಬಿಡೋದನ್ನು ಸ್ವಲ್ಪ ಲೇಟ್ ಆಗಿಬಿಡ್ತು, ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡೋಕ್ಕಾಗಲಿಲ್ಲ. ಫುಲ್ ಹಸುವಾಗಿತ್ತು ಎಲ್ಲರಿಗೂ. ಡೈರೆಕ್ಟ್ ಹೋಟೆಲ್ಗೆ ಹೋಗಿ ಫುಡ್ ಆರ್ಡ್ರ್ ಮಾಡಿದ್ವಿ. ಲೈಟ್ ಟೈಮ್ಗೆ ಊಟ ಮಾಡಿದ್ವಿ. ಊಟ ಮಾಡಿ ಐರಾ ಸ್ವಲ್ಪ ಆಟ ಆಡಿದ್ಲಲ್ಲಿ, ಸ್ವಲ್ಪ ಮಸ್ತಿ ಮಾಡ್ತಾಳೆ. ಆಮೇಲೆ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಐರಾ ಸ್ವಲ್ಪ ಯಾಕೋ ಕಿರಿಕಿರಿ ಮಾಡತ್ತಿದ್ಲು. ಅದು ಬಿಸಿಲಿಗೆ ಅನಿಸ್ತೈತಿ, ಭಾಳ ಲಾಂಗ್ ಜರ್ನಿ ಆಗಿತ್ತಲ್ಲ. ಸೊ ಹಂಗಾಗಿ ಗಾಡಿ ಸ್ವಲ್ಪ ಸೈಡ್ ಹಾಕಿದ್ವಿ. ಗಾಡಿಯಿಂದ ಹೊರಗಿಳಿದ ಅಡ್ಡಾಡೋಣ. ಐರಾನು ಸ್ವಲ್ಪ ರಿಫ್ರೆಶ್ ಆದ್ಲು. ನಾವು ಚಹಾ ಕುಡಿಯೋಣ ಅಂತ ಚಹಾ ಕುಡಿದ್ವಿ. ವ್ಯೂವನ್ನು ಮಸ್ತ್ ಇತ್ತು. ವ್ಯೂ ಎಲ್ಲ ನೋಡ್ಕೊಂಡ್ವಿ. ನೋಡ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ನಾವು ಗೋವಾ ಪ್ಲ್ಯಾನ್ ಮಾಡಿದ್ದೆ. ಡೈರೆಕ್ಟ್ ಈವ್ನಿಂಗ್ ಬೀಚ್ಗೆ ಹೋಗೋಣ, ಸನ್ಸೆಟ್ ನೋಡಿ ಅಲ್ಲಿಂದ ರೂಮ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಇತ್ತು. ಬಟ್ ಹಂಗಾಗಲಿಲ್ಲ. ನಾವು ಪಣಜಿಗೆ ಹೋಗುವಷ್ಟೆಲ್ಲ ಈವ್ನಿಂಗ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಎಲ್ಲರೂ ಫುಲ್ ಟೈರ್ಡ್ ಬೇರೆ ಆಗಿದ್ವಿ. ಡೈರೆಕ್ಟ್ ರೂಮ್ ಹುಡ್ಕೋಣ ಅಂತೇಳಿ ರೂಮ್ ಹುಡ್ಕಕ್ಕೆ ಹೋದ್ವಿ. ನಾವಲ್ಲೇ ಕ್ಯಾಂಡೋಲಿಯನ್ ಬೀಚ್ ಸಮೀಪನ ರೂಮ್ ಬುಕ್ ಮಾಡೋಣ ಅಂಥೇಳಿ ಅಲ್ಲೇ ಬೀಚ್ ಸಮೀಪನ ರೂಮ್ ಸರ್ಚ್ ಮಾಡತ್ತಿದ್ವಿ. ಆಮೇಲೆ ರೂಮ್ ಆನ್ಲೈನ್ದಾಗ ಬುಕ್ ಮಾಡಿದ್ವಿ. ರೂಮನ್ನು ನಮಗೆ ಚಲೋ ಸಿಕ್ತು. ಆಮೇಲೆ ಅದಕ್ಕೆ ಫಸ್ಟ್ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಅಲ್ಲಿಂದನ ನೆಕ್ಸ್ಟ್ ಡೇ ಮಾರ್ನಿಂಗ್ ಬೀಚ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಎಲ್ಲ ಬ್ಯಾಗ್ ಎಲ್ಲ ತೊಗೊಂಡು ರೂಮ್ಗೆ ಹೋದ್ವಿ. ಇದು ನಮ್ಮ ರೂಮ್ ಅಂತೂ ಫುಲ್ ಪೀಸ್ ಸೈಲೆಂಟ್ ಆಗಿತ್ತು. ಇದು ಇವತ್ತಿನ ಬ್ಲಾಗ್. ನೆಕ್ಸ್ಟ್ ಬ್ಲಾಗಲ್ಲಿ ನಾಳೆ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್.